ಹಲೋ ಲವ್ಲಿ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಪಾಲಕ್ ದೋಸೆ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇದು ತುಂಬ ಈಸಿ ಆ್ಯಂಡ್ ಹೆಲ್ತಿ ರೆಸಿಪಿ ಕೂಡ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳ್ಳಿ, ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಂದು ಹಸಿಮೆಣಸಿನ್ಕಾಯಿ, ಪಾಲಕ್ ಎಲೆ ಒಂದು 30ರಿಂದ 35 ತೊಗೊಳ್ಳಿ, ಪುದೀನ ಸೊಪ್ಪು ಒಂದು 20 ಎಲೆ ಹಾಕ್ಕೊಳ್ಳಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಂತರ ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ನಂತರ ಒಂದು ಬೌಲಿಗೆ ಚಿರೋಟಿ ರವೆ ಅಥವಾ ಸೂಜಿ ರವೆನ 1 ಕಪ್ ಹಾಕ್ಕೊಳ್ಳಿ, ಮೊಸರು 1 ಕಪ್, ಉಪ್ಪು ರುಚಿಗೆ ತಕ್ಕಷ್ಟು. ನಂತರ ರುಬ್ಬಿರೋ ಮಿಶ್ರಣವನ್ನು, ಪಾಲಕ್ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀರು ಅರ್ಧ ಕಪ್ ಹಾಕ್ಕೊಂಡು ಮಿಕ್ಸ್ ಮಾಡಿ. ನಂತರ ಇದನ್ನು 15 ನಿಮಿಷ ಬಿಡಿ. 15 ನಿಮಿಷದ ನಂತರ ಹಿಟ್ಟಿಂದು ಹದ ಚೆಕ್ ಮಾಡಿ. ಗಟ್ಟಿ ಇದ್ದರೆ ಹಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ. ದೋಸೆ ಹಿಟ್ಟಿನ ಹದಕ್ಕೆ ನಾವು ಮಾಡ್ಕೊಬೇಕು. ನಂತರ ಇನ್ನೊಂದು ಬೌಲಿಗೆ ಅರ್ಧ ಕಪ್ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ, ಟೊಮೊಟೊ ಅರ್ಧ ಕಪ್, ಕ್ಯಾರೆಟ್ ಅರ್ಧ ಕಪ್, ಸಾಲ್ಟ್, ಶುಂಠಿ ಅರ್ಧ ಟೇಬಲ್ ಸ್ಪೂನ್, ಜೀರಿಗೆ 1 ಟೀ ಸ್ಪೂನ್, ಉಪ್ಪು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ದೋಸೆ ಹಂಚು ಬಿಸಿ ಆದಮೇಲೆ 1 ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಳಿ. ಇದು ಹಂಚು ಬಿಸಿ ಆದಮೇಲೆ ಇದಕ್ಕೆ ಹಿಟ್ಟನ್ನು ಹರಡಿ. ತುಂಬ ತೆಳುಗೆ ಹಿಟ್ಟು ಹರಡಕ್ಕೆ ಬರಲ್ಲ, ಸ್ವಲ್ಪ ದಪ್ಪವಾಗಿ ಸೆಟ್ ದೋಸೆ ಥರ ನಾವು ಹಾಕ್ಕೊಬೇಕು. ಅದ್ರ ಮೇಲ್ಗಡೆ ಟೊಮೊಟೊ ಮತ್ತು ಈರುಳ್ಳಿ ಮಿಶ್ರಣವನ್ನು ಹಾಕ್ತಿದ್ದೀನಿ. ನಂತರ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನು 2 ಕಡೆ ಬೇಯಿಸ್ಕೊಬೇಕು. ಪಾಲಕ್ ಸೊಪ್ಪಲ್ಲಿ ಐರನ್ ಕಂಟೆಂಟ್ ತುಂಬ ಇರುತ್ತೆ. ಇದನ್ನು ನಾವು ಅಡುಗೆಗೆ ತುಂಬ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪಾಲಕ್ ಸೊಪ್ಪಿಂದ ಉಪಯೋಗ ಏನಂದರೆ, ಇದು ರೆಡ್ಯೂಸ್ ಮಾಡುತ್ತೆ ಬ್ಲಡ್ ಪ್ರೆಷರ್ನ, ಪ್ರಮೋಟ್ ಮಾಡುತ್ತೆ ಹೆಲ್ತಿ ಹೇರ್ ಆ್ಯಂಡ್ ಸ್ಕಿನ್ಗೆ. ಇದನ್ನು ಪ್ರೆಗ್ನೆನ್ಸಿಯಲ್ಲಿ ತುಂಬ ತಿನ್ನಬೇಕು, ಯಾಕಂದರೆ ಇದರಲ್ಲಿ ಐರನ್ ಕಂಟೆಂಟ್ಸು ತುಂಬ ಇರುತ್ತೆ. Thank you for watching this video.